ಪೂರ್ವ ಸಿದ್ಧತಾ ಪರೀಕ್ಷೆ ಬಳಿಕ 4 ವಿದ್ಯಾರ್ಥಿಗಳು ನಾಪತ್ತೆ ಪ್ರಕರಣ. ಹಳೆ ಅಂಗಡಿ ಬಳಿಯ ನದಿಯಲ್ಲಿ 4 ಮೃತದೇಹ ಪತ್ತೆಯಾಗಿದೆ. ಪರೀಕ್ಷೆ ಬರೆದು ಈಜಲು ತೆರಳಿದ್ದಂತ 4 ನದಿಯಲ್ಲಿ ಮುಳುಗಿ ಸಾವನ್ನಪ್ಪಿರುವಂತಹ ಶಂಕೆ. ಪ್ರಿಪರೇಟರಿ ಪರೀಕ್ಷೆಯನ್ನ ಬರೆದ ಬಳಿಕ 4 ವಿದ್ಯಾರ್ಥಿಗಳು ಮಿಸ್ಸಿಂಗ್ ಆಗಿದ್ರು. ಈಗ ಹಳೆ ಅಂಗಡಿ ಬಳಿ 4 ವಿದ್ಯಾರ್ಥಿಗಳ ಶವ ಪತ್ತೆಯಾಗಿದೆ. ಇವರೆಲ್ಲ ಪರೀಕ್ಷೆ ಬರೆದು ಈಜಲು ಹೋಗಿರುವಂತಹ ಶಂಕೆ ಇದೆ. ಪ್ರಾಥಮಿಕವಾಗಿ ಈಗ ಮುಳುಗಿರುವಂತಹ ಶಂಕೆ. ಮಂಗಳೂರಿನ ಮುಲ್ಕಿ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಹಳೆ ಅಂಗಡಿ ಪರೀಕ್ಷೆ ಬರೆದು ಈಜಲು ಹೋಗಿದ್ರು ಅಂತ ಈಗ ಮಾಹಿತಿ ಇದೆ. ಪರೀಕ್ಷೆ ಬಳಿಕ ವಿದ್ಯಾರ್ಥಿಗಳು ನಾಪತ್ತೆಯಾದಂತಹ ಪ್ರಕರಣ. ಮಂಗಳೂರು ಹೊರವಲಯದ ಸುರತ್ಕಲ್ನ ವಿದ್ಯಾದಾಯಿನಿ ಹೈಸ್ಕೂಲ್ ವಿದ್ಯಾರ್ಥಿಗಳು ನೆನೆ SSLC ಇಂಗ್ಲಿಷ್ ಪೂರ್ವ ಸಿದ್ಧತಾ ಪರೀಕ್ಷೆಯನ್ನು ಬರೆದು ನಂತರ ಈಜಲು ಹೋಗಿದ್ದಾರೆ ಅಂತ. ಆಗ ಮುಳುಗಿರುವಂತಹ ಸಾಧ್ಯತೆ ಇದೆ. ಯಶ್ವಿತ್ ಚಂದ್ರಕಾಂತ್, ನಿರೂಪ್, ಅನ್ವೇತ್ ಹಾಗೂ ರಾಘವೇಂದ್ರ ಈ 4 ವಿದ್ಯಾರ್ಥಿಗಳ ಶವ ಪತ್ತೆಯಾಗಿದೆ. ನಮ್ಮ ಮಂಗಳೂರಿನ ಪ್ರತಿನಿಧಿ ಪೃಥ್ವಿ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಪೃಥ್ವಿ, ನಿಜಕ್ಕೂ ಬಹಳ ಶಾಕಿಂಗ್ ವಿಚಾರ. ಪ್ರಿಪರೇಟರಿ ಬರೆದು ನಂತರ ನದಿಯ ಬಳಿ ಇವರ ದೇಹ ಪತ್ತೆ ಆಗುತ್ತೆ ಅಂದ್ರೆ ಏನಾಯ್ತು ನೆನ್ನೆ? ಖಂಡಿತ ಅವಿನಾಶ್, ನಿನ್ನೆ ಸಂಜೆಯಿಂದ ಏನು ಇವರು ನಾಪತ್ತೆ ಆಗಿರ್ತಾರೆ. ಸೊ ಇದು ಸಂಬಂಧಪಟ್ಟಾಗೆ ಸುರತ್ಕಲ್ ಪೊಲೀಸ್ ಠಾಣೆಯಲ್ಲಿ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಕೂಡ ದಾಖಲಾಗಿರುತ್ತೆ. ಏನು ಯಶ್ವಿತ್ ಚಂದ್ರಕಾಂತ್, ನಿರೂಪ್, ಅನ್ವಿತ್ ಮತ್ತೆ ರಾಘವೇಂದ್ರ ಇವರು ಇಷ್ಟು ಜನರು SSLC ಎಕ್ಸಾಮ್ ಪ್ರಿಪರೇಟರಿ ಎಕ್ಸಾಮ್ ಅನ್ನ ಬರ್ದಿರ್ತಾರೆ. ಅದಾದ ಬಳಿಕ ಎಲ್ಲಿ ಹೋದ್ರು ಅನ್ನೋದು ನಾಪತ್ತೆ. ಅಂದ್ರೆ ಮನೆಗೆ ಹೋಗಿರೋದಿಲ್ಲ. ಸೊ ಮನೆಗೆ ಹೋಗದಿರೋ ಕಾರಣ ಎಲ್ಲಾ ಪೋಷಕರು ಕೂಡ ಸುರತ್ಕಲ್ಗೆ ಬಂದು ಸುರತ್ಕಲ್ ಪೊಲೀಸ್ ಠಾಣೆಯಲ್ಲಿ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನ ಕೊಟ್ಟಿರ್ತಾರೆ. ಸೊ ಸದ್ಯಕ್ಕೆ ಏನು ಸುರತ್ಕಲ್ ಪೊಲೀಸರು ರಾತ್ರಿ ಇಡೀ ಅವ್ರನ್ನ ಹುಡುಕುವಂತ ಕಾರ್ಯಾಚರಣೆಯನ್ನ ಮಾಡ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಮುಲ್ಕಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಏನು ಹಳೆ ಅಂಗಡಿ ಬಳಿ ನದಿ ಬಳಿ ಇವರ ಮೃತದೇಹ ಪತ್ತೆಯಾಗಿದೆ ಅನ್ನೋ ವಿಚಾರ ಗೊತ್ತಾಗುತ್ತೆ. ಸದ್ಯಕ್ಕೆ ಅಲ್ಲಿಗೆ ಹೋಗಿ ಎಲ್ಲಾ ಮೃತದೇಹಗಳನ್ನ ಈಗ ವೆನ್ಲಾಕ್ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಸದ್ಯಕ್ಕೆ ಮರಣೋತ್ತರ ಪರೀಕ್ಷೆ ಕೂಡ ಮಾಡಬೇಕಾಗಿದೆ. ಪೋಷಕರಿಗೂ ಕೂಡ ಈಗ ವಿಚಾರ ಗೊತ್ತಾಗಿರುವಂತದ್ದು. ಸದ್ಯಕ್ಕೆ ನಿಜಕ್ಕೂ ಇಲ್ಲಿ ಇದೊಂದು ದುರಂತ ವಿಚಾರ ಅಂತಾನೆ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಏನು ಎಲ್ಲ ಅಪ್ರಾಪ್ತ ಬಾಲಕರೇನಿದ್ದಾರೆ ಇವರು ಸೀದಾ ಪರೀಕ್ಷೆ ಬರೆದಂತವರು ಈಜ್ಲಿಕ್ಕೆ ಏನಾದ್ರು ಅಲ್ಲಿ ಹೋಗಿದ್ದಂತ ಸಂದರ್ಭದಲ್ಲಿ ಇಂಥ ಘಟನೆ ನಡೀತಾ ಅನ್ನೋದು ಈಗ ಅನುಮಾನ ಕಾಡ್ತಾ ಇರುವಂತದ್ದು. ಸದ್ಯಕ್ಕೆ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಅವಿನಾಶ್, ಧನ್ಯವಾದ ಪೃಥ್ವಿ.